ನೋಡಿ, ಸಾಮಾನ್ಯ ಒಂದು ಸಾರ್ತಿ ಭೂಕಂಪ ಸಂಭವಿಸಿದರೆ ಪಶ್ಚಾತ್ ಕಂಪನಗಳು ಅಂತ ಮೇಲಿಂದ ಮೇಲೆ ಆಗ್ತಾ ಇರುತ್ತೆ. ಈಗಲೂ ಕೂಡ ಅದೇ ರೀತಿ ಆಗಿದೆ. ಈಗ ಮ್ಯಾನ್ಮಾರ್ನಲ್ಲಿ ಮತ್ತೆ ಭೂಕಂಪನ ಸಂಭವಿಸಿದೆ. ಮ್ಯಾನ್ಮಾರ್ನಲ್ಲಿ ಭೂಕಂಪ ಆಗ್ತಾ ಇದ್ದ ಹಾಗೇನೆ ಮೇಲಿಂದ ಮೇಲೆ ಮತ್ತೆ ಭೂಕಂಪನವಾಗ್ತಾನೆ ಇದೆ. ರಾತ್ರಿ 11:56ರ ಸುಮಾರಿಗೆ ಭೂಮಿ ಕಂಪಿಸಿದೆ ಅಲ್ಲಿ. ಮತ್ತೆ ಐದನೇ ಬಾರಿಗೆ ಸಣ್ಣದಾಗಿ 4.5 4.2 ಈ ಥರ ಆಗ್ತಾ ಇತ್ತು. ಐದನೇ ಬಾರಿಗೆ 4.2 ತೀವ್ರತೆಯಲ್ಲಿ ಭೂಮಿ ಕಂಪಿಸಿದೆ ಮ್ಯಾನ್ಮಾರ್ನಲ್ಲಿ. ಆಮೇಲೆ ನಿನ್ನೆ ಬೆಳಿಗ್ಗೆ 11:50ಕ್ಕೆ ಮೊದಲ ಬಾರಿ ಭೂಕಂಪನ ಆಗಿದ್ದು, ನಿನ್ನೆ ಬೆಳಿಗ್ಗೆ 11:30 ಭಾರತೀಯ ಕಾಲಮಾನ ಪ್ರಕಾರ. ಮಧ್ಯಾಹ್ನ 12:02ಕ್ಕೆ ಎರಡನೇ ಬಾರಿ ಭೂಮಿ ಕಂಪಿಸಿತ್ತು. ಅದು ದೊಡ್ಡ ಮ್ಯಾಗ್ನಿಟ್ಯೂಡ್ 7 ಪಾಯಿಂಟ್ ಸಮಥಿಂಗ್ ಎಲ್ಲ ಇತ್ತು. ಬಳಿಕ 1 ಗಂಟೆಗಳ ಅಂತರದಲ್ಲಿ ಮತ್ತೆ ಭೂಮಿ ಕಂಪಿಸಿತ್ತು. ಈಗಂತೂ ರಾತ್ರಿ ಎಲ್ಲ ಆಗಿದೆ, ಬೆಳಗಿನ ಜಾವ ಮತ್ತೆ ಆಗಿದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಸುರಕ್ಷಿತವಾಗಿರುವ ಮನೆಗಳ ಒಳಗೆ ಪ್ರವೇಶಿಸಲು ಜನರು ಭಯ ಪಡ್ತಾ ಇದ್ದಾರಂತೆ. ಗೊತ್ತಿಲ್ಲ ಯಾವಾಗ ಮತ್ತೆ ಜೋರಾಗುತ್ತೆ ಅಂತನ್ಬಿಟ್ಟು. ನಿನ್ನೆ ಬೆಳಗ್ಗೆ 11:50ಕ್ಕೆ ಶುರುವಾಗಿದ್ದು ಭೂಕಂಪ ಇವತ್ತು ಬೆಳಗ್ಗೆ 4 ಗಂಟೆ 5 ನಿಮಿಷ 15 ನಿಮಿಷದ ಸಂದರ್ಭದಲ್ಲೂ ಕೂಡ ಕಂಪಿಸಿದೆ. ರಿಕ್ಟರ್ ಮಾಪಕದಲ್ಲಿ ದಾಖಲಾಗ್ತಾನೇ ಇದೆ. ಸಾಮಾನ್ಯವಾಗಿ 4.5 ಮ್ಯಾಗ್ನಿಟ್ಯೂಡ್ ಅಂತಂದ್ರೇ ಅದು ಅಪಾಯಕಾರಿ ಅಂತ ಲೆಕ್ಕ. 4.5 ರಿಜಿಸ್ಟರ್ ಆಗಿಬಿಟ್ರೆ ಮ್ಯಾಗ್ನಿಟ್ಯೂಡ್ ಅಂದರೆ ಭೂಕಂಪನದ ತೀವ್ರತೆ ಅಂತ. ವೆರಿ ಸಿಂಪಲ್. ಭೂಕಂಪನದ ತೀವ್ರತೆ 4.5 ಇದ್ದುಬಿಟ್ರೇ ಅಪಾಯ. ಅಂಥದ್ರಲ್ಲಿ 7.5 ತನಕ 7.7 ತನಕ ಹೋಗಿತ್ತು ಎನ್ನೇ ಇಲ್ಲ. ಅದಾದಮೇಲೆ ಪಶ್ಚಾತ್ ಕಂಪನಗಳು ಅಂತ ಅದರ ನೆಕ್ಸ್ಟ್ ಎಫೆಕ್ಟ್ ಅದು ಆಗಾಗ್ಗೆ ಆಗ್ತಿರುತ್ತೆ. ಕೆಲವು ಕಡೆ ಈ ಜಪಾನಲ್ಲಂತೂ ಒಂದು ಸರ್ತಿ ಭೂಮಿ ನಡುಗ್ಬಿಟ್ರೆ ಮೇಲಿಂದ ಮೇಲೆ 24 ಗಂಟೆ ಆಗ್ತಾನೇ ಇರುತ್ತೆ. ಇಲ್ಲೂ ಕೂಡ ಅದೇ ರೀತಿ ಆಗಿದೆ. ಜನ ಫುಲ್ಲು ಹೆದರ್ಬಿಟ್ಟಿದ್ದಾರೆ. ಮನೆ ಒಳಕ್ಕೆ ಹೋಗೋಕ್ಕೂ ಹೆದರ್ತಾ ಇದ್ದಾರೆ. ಕೆಲವು ಬಿಲ್ಡಿಂಗೆಲ್ಲ ಕೊಲ್ಯಾಪ್ಸ್ ಆಗಿದೆ. ತುಂಬ ಒಂದು ಸಾರ್ತಿ ಈ ರೀತಿ ಪ್ರಾಕೃತಿಕ ವಿಕೋಪ ಆಗಿಬಿಟ್ರೆ ಆ ದೇಶ 10 ವರ್ಷ ಹಿಂದಕ್ಕೆ ಹೊಟ್ಟೋಗುತ್ತೆ. ಹಾಗಾಗಿದೆ ಪರಿಸ್ಥಿತಿ.